5 ತಿಂಗಳ ಹಿಂದೆ ಖುಷಿಯಾಗಿ ಹಸೆಮಣೆ ಏರಿ ಮದುವೆ ಮಾಡಿಕೊಂಡು ತೆಗೆಸಿಕೊಂಡಿರೋ ನವ ವಿವಾಹಿತೆಯ ಫೋಟೋವನ್ನೊಮ್ಮೆ ನೋಡಿ. ಇನ್ನೊಂದು ಕಡೆ ಈ ಕಾರನ್ನು ನೋಡಿ, ಗೂಡ್ಸ್ ವಾಹನಕ್ಕೆ ಡಿಕ್ಕಿ ಹೊಡೆದು ಅಪ್ಪಚ್ಚಿಯಾಗಿ ಪೊಲೀಸ್ ಠಾಣೆ ಎದುರು ನಿಲ್ಲಿಸಿರೋ ದೃಶ್ಯಗಳು ಇವು ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ. ಹೌದು, ಚಿಕ್ಕಬಳ್ಳಾಪುರ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಒಂದು ಭೀಕರ ಅಪಘಾತವಾಗಿದೆ. ಮುಂದೆ ಸಾಗ್ತಾ ಇದ್ದ ಕಂಟೈನರ್ ಗೂಡ್ಸ್ ಲಾರಿಗೆ ಹಿಂಬದಿಯಿಂದ ಕಾರೊಂದು ಡಿಕ್ಕಿಯಾಗಿ ಕಾರ್ನಲ್ಲಿದ್ದ ನವ ವಿವಾಹಿತೆ ಸಾವನ್ನಪ್ಪಿದ್ರೆ ನವ ವಿವಾಹಿತ ಯುವಕ ಗಂಭೀರವಾಗಿ ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿರೋ ಘಟನೆ ಚಿಕ್ಕಬಳ್ಳಾಪುರ ತಾಲೂಕಿನ ಬೆಂಗಳೂರು ಹೈದರಾಬಾದ್ ಹೆದ್ದಾರಿಯ ಶೆಟ್ಟಿಗೆರೆ ಕ್ರಾಸ್ ಬಳಿ ಸಂಭವಿಸಿದೆ. ಬೆಂಗಳೂರಿನಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿರುವ ರಾಜಶೇಖರ್ ರೆಡ್ಡಿ ಹಾಗೂ ರಕ್ಷಿತಾ ರೆಡ್ಡಿ ಕಳೆದ ನವೆಂಬರ್ನಲ್ಲಷ್ಟೇ ವಿವಾಹವಾಗಿದ್ದರು. ಇಬ್ಬರು ತಮ್ಮ ಸಂಬಂಧಿ ಪವನ್ ರೆಡ್ಡಿ ಜೊತೆ ಕಾರಿನಲ್ಲಿ ಅನಂತಪುರದ ಸ್ವಗ್ರಾಮ ಅವಳಗಿಗೆ ತೆರಳುತ್ತಾ ಇದ್ದಾಗ ಭೀಕರ ಅಪಘಾತ ಸಂಭವಿಸಿದೆ. 5 ತಿಂಗಳ ಹಿಂದೆಯಷ್ಟೇ ರಾಜಶೇಖರ್ ರೆಡ್ಡಿ ರಕ್ಷಿತಾ ರೆಡ್ಡಿ ಜೊತೆ ಮದುವೆಯಾಗಿ ಬೆಂಗಳೂರಿನಲ್ಲಿ ಕೆಲಸ ಮಾಡಿಕೊಂಡು ವಾಸವಾಗಿದ್ದರು. ಆದರೆ ಬೆಳ್ಳಂಬೆಳಗ್ಗೆ ನವದಂಪತಿಗಳಿಬ್ಬರು ಸಂಬಂಧಿ ಪವನ್ ರೆಡ್ಡಿ ಜೊತೆ ಅನಂತಪುರದ ಬಳಿ ಇರುವ ಸ್ವಗ್ರಾಮಕ್ಕೆ ತೆರಳುವಾಗ ಅದ್ಯಾಕೋ ಇದ್ದಕ್ಕಿದ್ದಂತೆ ಮುಂದೆ ಹೋಗ್ತಿದ್ದ ಗೂಡ್ಸ್ ವಾಹನಕ್ಕೆ ಡಿಕ್ಕಿ ಹೊಡೆದಿದ್ದಾರೆ. ಇದರಿಂದ ಅಪಘಾತದಲ್ಲಿ 30 ವರ್ಷದ ಪವನ್ ರೆಡ್ಡಿ ಹಾಗೂ 23 ವರ್ಷದ ರಕ್ಷಿತಾ ರೆಡ್ಡಿ ಸಾವನ್ನಪ್ಪಿದ್ದು ಗಂಭೀರವಾಗಿ ಗಾಯಗೊಂಡಿದ್ದ ರಾಜಶೇಖರ್ ರೆಡ್ಡಿಯನ್ನ ಬೆಂಗಳೂರಿನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಪೆರೇಸಂದ್ರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಸರ್, ನಮ್ಮ ಹೆಸರು ರಾಘವೇಂದ್ರ ಅಂತ. ಯಾರು ಡೆತ್ ಆಗಿರೋದು, ಏನು ಇನ್ಸಿಡೆಂಟ್ ಆಗಿದೆ ಅಂತ ಫೋನ್ ಬಂದಿತ್ತು ನಿಮಗೆ? ನಮಗೆ ಅದೇ ಆಕ್ಸಿಡೆಂಟ್ ಆಗಿದೆ, ಸೀರಿಯಸ್ ಇದೆ ಅಂತೇಳಿ ಹೇಳಿದರು. ನಾವು ಬಂದ ನೋಡಿದ್ರೆ ನಮ್ಮ ಮಾವನ ಮಗ, ಅವರ ತಂಗಿ ಮಗ, ಅವರ ಅಮ್ಮನ ತಂಗಿನ ಮಗ ಒಬ್ಬರು ಅಲ್ಲಿ ಸೀರಿಯಸ್ ಇದ್ದಾರೆ. ICU ಬೆಂಗಳೂರಿಗೆ ಕರ್ಕೊಂಡು ಹೋಗಿದ್ದಾರೆ. ಇಲ್ಲಿ ರಕ್ಷಿತಾ ರೆಡ್ಡಿ, ಪವನ್ ರೆಡ್ಡಿ ಡೆತ್ ಆಗಿದೆ. ಯಾವ ಊರು? ರಕ್ಷಿತಾ ರೆಡ್ಡಿದು ಊರು ಗೊತ್ತಿಲ್ಲ. ಇವಾಗ ಮದುವೆ ಮಾಡ್ಕೊಂಡ್ರೆ ಮತ್ತು ಅವಳಿಗೆ ಆಂಧ್ರ ಬರುತ್ತೆ. ಪವನ್ ರೆಡ್ಡಿದು ಜೋಳದ ರಾಶಿ, ಬಳ್ಳಾರಿ ಡಿಸ್ಟ್ರಿಕ್ಟ್. ರಾಜಶೇಖರ್ ರೆಡ್ಡಿ ಅವರು ಅವಳಿಗೆ ಇದು ಅನಂತಪುರ ಡಿಸ್ಟ್ರಿಕ್ಟ್ ಬರುತ್ತೆ. ಎಲ್ಲಿಂದ ಎಲ್ಲಿ ಹೋಗ್ತಾ ಇದ್ರು ಇವ್ರು? ಬೆಂಗಳೂರಿನಿಂದ ಅವ್ರ ಊರಿಗೆ ಹೋಗ್ತಾ ಇದ್ರು, ಅವಳಿಗೆ ಅಂತ ಆಂಧ್ರ. ಹೋಗಕ್ಕೆ ಮುಂಚೆ ನಿಮ್ಗೆ ಏನು ಹೇಳಿದ್ರು? ಇಲ್ಲ ಏನು ಹೇಳಿಲ್ಲ, ನಮ್ಗೆ ಗೊತ್ತಿಲ್ಲ. ಅವರಿಬ್ಬರು ರಾಜಶೇಖರ್ ರೆಡ್ಡಿ ಅವ್ರು ಸೀರಿಯಸ್ ಇದ್ದಾರೆ, ಅವ್ರ ವೈಫು ಡೆತ್ ಆಗಿದ್ದಾರೆ. ಈಗ ನಿಮ್ಮ ಸ್ನೇಹಿತರಾಗಬೇಕು ಏನಾಗುತ್ತೆ? ನಮ್ಮ ಮಾವನ ಮಗ, ಅಕ್ಕಪಕ್ಕದಲ್ಲೇ ಇರ್ತೀವಿ ಊರಲ್ಲಿ. ಇನ್ಸಿಡೆಂಟ್ ಗೊತ್ತಾಗಿ ಏನು? ಇನ್ಸಿಡೆಂಟ್ ಗೊತ್ತಾಗಿ ಸೀರಿಯಸ್ ಇದ್ದಾರೆ ಅಂತ ಗೊತ್ತಾಯಿತು. ಇಲ್ಲಿ ಬಂದಮೇಲೆ ಇವರು ನಾವು ಹೆಬ್ಬಾಳ, ಬೆಂಗಳೂರಿನಿಂದ ಹೋಗಿದ್ದಾರೆ. ಯಾರು? ಅವರು ಸಾಫ್ಟ್ವೇರ್ ಇರ್ಬೋದು. ಇವರು ಸಾಫ್ಟ್ವೇರ್. ಹೆಂಗಾಗಿದೆ ಅಂತ ಹೇಳಿದ್ರು ಪೊಲೀಸರು? ಇನ್ಸಿಡೆಂಟ್ ಹೆಂಗಾಗಿದೆ ಅಂತ ಹೇಳಿದ್ರು? ಅದೇ ಲಾರಿಗೆ ಗುದ್ದಿದ್ದಾರೆ. ಹಾಂ, ಹಿಂದೆಲ್ಲಿಂದ ಲಾರಿಗೆ ಗುದ್ದಿದ್ದಾರೆ. ಏನು ಗೊತ್ತಿಲ್ಲ, ಅದು ಐಡಿಯಾ ಇಲ್ಲ. ಬೆಳಗಿನ ಜಾವಾಗ ನಾನು 9 ಗಂಟೆಗೆ ತೋರ್ಕೊಂಡ್ಬಂದ. ಆ ಟೈಮ್ನಲ್ಲಿ ಏನು ಅಷ್ಟು ನಿದ್ದೆ ಏನಿರಲ್ಲ. ಮತ್ತೆ ರಾಘವೇಂದ್ರ. ಒಟ್ಟಾರೆ 5 ತಿಂಗಳ ಹಿಂದೆಯಷ್ಟೇ ಮದುವೆಯಾಗಿ ಹೊಸ ಜೀವನದ ಕನಸನ್ನು ಕಟ್ಟಿಕೊಂಡಿದ್ದಂತಹ ನವ ದಂಪತಿಗಳಿಗೆ ಯಾರ ಕಣ್ಣು ಬಿತ್ತೋ ಏನೋ ಅಪಘಾತದಲ್ಲಿ ನವವಿವಾಹಿತೆ ಪ್ರಾಣ ಬಿಟ್ಟಿದ್ದು, ನವವಿವಾಹಿತ ಆಸ್ಪತ್ರೆ ಪಾಲಾಗಿದ್ದಾನೆ. ಇದರ ಜೊತೆಗೆ ಬದುಕಿ ಬಾಳಬೇಕಿದ್ದ ಯುವಕ ಸಾವನ್ನಪ್ಪಿರೋದು ಕುಟುಂಬಸ್ಥರಿಗೆ ಶೋಕದ ವಾತಾವರಣವನ್ನು ಸೃಷ್ಟಿ ಮಾಡಿದೆ. ಕ್ಯಾಮ್ರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.